ಹಾಯ್ ಎಲ್ಲರೂ ಹೇಗಿದ್ದೀರಾ? ಲಂಬಾಣಿ ಅಡುಗೆ ಮನೆಗೆ ನಿಮ್ಮೆಲ್ರಿಗೂ ಸ್ವಾಗತ. ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಿದ್ದೀವಿ ಒಂದು ಒಳ್ಳೆ ರೆಸಿಪಿ. ಏನಪ್ಪ ಅಂದರೆ ಸಿಗಡಿ ಮೀನಿನ ಪಲ್ಯ ಗ್ರೇವಿ ಹೇಗೆ ಮಾಡೋದಂತ ನಾವು ನಿಮಗೆ ತಿಳಿಸ್ಕೊಡ್ತೀವಿ. ಅದಕ್ಕಿಂತ ಮುಂಚೆ ಇನ್ನೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇಲ್ಲಿ ನಾವು 1 kg ಸಿಗಡಿ ಮೀನು ತೊಗೊಂಡಿದ್ದೀವಿ. ಇಲ್ಲಿ ನಾವು ಇದನ್ನು ಗೋವಾದಲ್ಲಿ ತೊಗೊಂಬಂದಿರೋದು, ನಾವು ಅಜ್ಜಿ ಮನೆಯಲ್ಲಿ. ನೀವು ತುಂಬಾ ರೇಟ್ ಇರುತ್ತೆ, ಒಂದು 600 ರೂಪಾಯಿ ಇರ್ಬೋದು 1 kgಗೆ. ಅದನ್ನು ಕ್ಲೀನ್ ಮಾಡ್ತಿದ್ದೀವಿ ಈ ಥರ. ತಲೆ ಬೇರೆ ಮತ್ತು ಅದು ದೇಹ ಬೇರೆ ಪಾರ್ಟ್ಸನ್ನು ಮಾಡಿ ಅದನ್ನ ಈ ಥರ ಸಿಪ್ಪೆ ಸುಲ್ಕೊತಾ ಇದ್ದೀವಿ. ಅದನ್ನು ನೀಟಾಗಿ ಈ ಥರ ಸಿಪ್ಪೆ ಸುಲಿದ್ರೆ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ನೀಟಾಗಿ ಎಲ್ಲ ಥರ ಕಸ ತೆಗೆದ್ಮೇಲೆ ನಂತರ ಇಲ್ಲಿ ಹೊಟ್ಟೆಯಲ್ಲಿ ಏನು ಕಸ ಇರುತ್ತಲ್ಲ ಈ ಥರ ಸೂಕ್ಷ್ಮವಾಗಿರುತ್ತೆ. ಈ ಥರ ತೆಗಿಯೋದಕ್ಕೆ ಕಷ್ಟ ಆಗುತ್ತೆ, ತೆಗೆದು ಬಿಡೋಣ. ನಂತರ ಇದೆಲ್ಲ ವೇಸ್ಟೇಜ್, ಅದರ ಸಿಪ್ಪೆ ಅದರೆಲ್ಲ ತಲೆ ಥರ ವೇಸ್ಟೇಜ್ ತೆಗೆದು ಬಿಡೋಣ. ನಂತರ ಇಲ್ಲಿ ಇಷ್ಟು ಮಾಂಸ ತೆಗೆದು ಬಿಟ್ಟಿದ್ದೀವಿ. ನಂತರ ಒಂದು ಪೀಸ್ ತೊಗೊಂಡು ನೈಫಿಂದ ಮೇಲ್ಗಡೆಯಿಂದ ಸೀಳ್ಕೊಂಬಿಡೋಣ. ಇನ್ನೂ ಸ್ವಲ್ಪ ಅಲ್ಲಲ್ಲಿ ಸ್ವಲ್ಪ ಕಸ ಎಲ್ಲ ಉಳಿದಿರುತ್ತೆ, ಕ್ಲೀನಾಗಿ ವಾಶ್ ಮಾಡ್ಕೊಂಬಿಡೋಣ ಒಂದು 2-3 ಸರಿ. 1 ಟೇಬಲ್ ಸ್ಪೂನಷ್ಟು ಅಚ್ಚ ಖಾರದ ಪುಡಿ, ಸ್ವಲ್ಪ ಅರಿಶಿನ, ನಂತರ ರುಚಿಗೆ ತಕ್ಕಷ್ಟು ಉಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಜಜ್ಜಿ ಇದರಲ್ಲಿ ಆ್ಯಡ್ ಮಾಡ್ಕೊತಾ ಇದ್ದೀವಿ. ನಂತರ ಸ್ವಲ್ಪ ಆಯಿಲು, ನಾವಿಲ್ಲಿ ಚಿಕನ್ ಮಸಾಲೆ ಆ್ಯಡ್ ಮಾಡ್ಕೊಂಡಿಲ್ಲ, ನೀವು ಬೇಕಾದರೆ ಗರಂ ಮಸಾಲ ಚಿಕನ್ ಮಸಾಲೆ ಆ್ಯಡ್ ಮಾಡ್ಕೋಬೋದು. ನೀಟಾಗಿ ಎಲ್ಲ ಮ್ಯಾಗ್ನೇಟ್ ಆಗೋ ಥರ ಎಲ್ಲ ಮಸಾಲೆನ ಚೆನ್ನಾಗಿ ಕಲಿಸ್ಕೊಂಬಿಡೋಣ. ಮ್ಯಾಗ್ನೇಟ್ ಒಂದು 1/2 hour ಆದಮೇಲೆ ಪ್ಯಾನಲ್ಲಿ ಒಂದು 3 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊಂಬಿಡೋಣ. ಚೆನ್ನಾಗಿ ಹೀಟ್ ಆಗೋವರೆಗೂ ಕಾಯಿಸ್ಕೊಂಬಿಡೋಣ ಆಯಿಲು. ನಂತರ ಹೀಟ್ ಆಗಿದ್ಮೇಲೆ 3-4 ಹಸಿಮೆಣ್ಸಿನ್ಕಾಯಿನ ಆ್ಯಡ್ ಮಾಡ್ಕೊಂಬಿಡೋಣ. ನಂತರ ಒಂದು ಮೀಡಿಯಮ್ ಈರುಳ್ಳಿ ಸಣ್ಣದಾಗಿ ಹೆಚ್ಚಿಟ್ಕೊಂಡು ಅದನ್ನು ಆ್ಯಡ್ ಮಾಡ್ಕೊತಾ ಇದ್ದೀವಿ. ಅದನ್ನು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ಕೊಂಬಿಡೋಣ. ಮಾಡ್ಕೊಂಡಿದ ನಂತರ ಕೊನೆಯದಾಗಿ ಒಂದು 3 ಟೊಮೆಟೊನ ಆ್ಯಡ್ ಮಾಡ್ಕೊಂಡಿದ್ದೀವಿ. ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಬಿಡೋಣ. ಸ್ವಲ್ಪ ಸ್ಮೂತಾಗಿ ಮೀಡಿಯಮ್ ಫ್ಲೇಮ್ನಲ್ಲಿ ಫ್ರೈ ಮಾಡ್ಕೊಂಬಿಡೋಣ ಇದಕ್ಕೆ. ನಂತರ ನಾವೇನು ಮ್ಯಾಗ್ನೇಟ್ ಮಾಡಿ ಇಟ್ಕೊಂಡಿದ್ವಲ್ಲ ಎಲ್ಲ ಪೇಸ್ಟೆಲ್ಲ ಹಚ್ಚಿ ಅದನ್ನು ಇವಾಗ ಆ್ಯಡ್ ಮಾಡ್ಕೊತಾ ಇದ್ದೀವಿ. ಚೆನ್ನಾಗಿ ಸ್ಮೂತಾಗಿ ಬೆಂದಿದ ಮೇಲೆ ಮ್ಯಾಗ್ನೇಟ್ ಮಾಡ್ಕೊಂಡಿರುವ ಸಿಗಡಿ ಮೀನನ್ನು ಆ್ಯಡ್ ಮಾಡ್ಕೊಂಡಿದ್ದೀವಿ. ನಾವು ಗೋವಾಕ್ಕೆ ಹೋಗಿದ್ದಾಗ ನಮ್ಮ ಅಜ್ಜಿ ಸಿಗಡಿ ಮೀನನ್ನು ತರಿಸ್ಕೊಟ್ಟಿದ್ರು, ಹಾಗಾಗಿ ಈ ರೆಸಿಪಿನ ನಾವು ಮಾಡಿ ತೋರಿಸ್ತಾ ಇದ್ದೀವಿ ನಿಮಗೆ. ತುಂಬಾ ಚೆನ್ನಾಗಿ ಬಂತು ಸಿಗಡಿ ಮೀನು. ನಮ್ಮ ಕಡೆ ಎಲ್ಲ ಈ ಥರ ಸಿಗಡಿ ಮೀನು ಸಿಗೋದಿಲ್ಲ, ಅಪರೂಪ. ಎಲ್ಲ ಚಿಕ್ಕದಾಗಿ ಸಿಗುತ್ತೆ, ಅಷ್ಟು ದೊಡ್ಡದಾಗಿ ಈ ಥರ ಮೀಡಿಯಮ್ನಲ್ಲಿ ಸಿಗೋದಿಲ್ಲ. ತುಂಬಾ ರುಚಿಯಾಗಿತ್ತು. ನಂತರ ಕೊನೆಯದಾಗಿ ಸ್ವಲ್ಪ ಫ್ರೈ ಆಗಿದ್ಮೇಲೆ ಅದೇನು ಮಸಾಲೆ ನೀರಿತ್ತಲ್ಲ ಅದನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಆ್ಯಡ್ ಮಾಡ್ಕೊಂಡಿದ್ಮೇಲೆ 1-2 ಸರಿ ತಿರುಗಿಸ್ಕೊಂಬಿಡೋಣ, ಇಲ್ಲಾಂದರೆ ಒತ್ತೋಗ್ಬಿಡುತ್ತೆ. ನಂತರ ಚೆನ್ನಾಗಿ ಬೆಂದಾದಮೇಲೆ ನೋಡಿ ತುಂಬಾ ಚೆನ್ನಾಗಿ ಬಂದಿದೆ. ನನಗಂತೂ ತುಂಬಾ ಇಷ್ಟ ಆಯಿತು. ನನಗೋಸ್ಕರ ಅಂತ ತರಿಸಿದ್ರು, ತುಂಬಾ ಇಷ್ಟಪಟ್ಟು ತಿಂದೆ. ನೀವು ಬೇಕಾದರೆ ಮನೆಯಲ್ಲಿ ಸಿಗಡಿ ಮೀನು ಅಂತಂದರೆ ಈ ಥರ ಒಮ್ಮೆಲೆ ಟ್ರೈ ಮಾಡಿ ನೋಡಿ. ನಮ್ಮ ಲಂಬಾಣಿ ಅಡುಗೆ ಮನೆ ಚಾನಲ್ ರೆಸಿಪಿಗಳು ನಿಮಗೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.